ಹೊರಟೇವೆ ರಿಕ್ಷಾದಲ್ಲಿ 5:15 ಬೆಳಿಗ್ಗೆ. ಬಸ್ ಟೈಮಿಂಗ್ಸ್ ಬಂದು 6:10ಕ್ಕೆ. ಜ್ಯೋತಿಯಲ್ಲಿದ್ದೇವೆ. ಸ್ಟೇಟ್ ಬ್ಯಾಂಕಲ್ಲಿ ಇಳಿಬೇಕಾದದ್ದು ಮಿಸ್ ಆಗಿ ಬಿಜೆಯಲ್ಲಿ ಇಳಿದ್ವಿ. ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಿ ಸೀಟ್ ಸಿಗ್ತದೆ ಅಂದ್ರು ರಿಕ್ಷಾದವರು. ಫೈನಲಿ ಬಸ್ ಸಿಕ್ಕಿತು. ಥ್ಯಾಂಕ್ಸ್ ಆ ರಿಕ್ಷಾ ಡ್ರೈವರ್ ಅವರಿಗೆ. ಬಸ್ ಕೂಡ ಸಿಕ್ಕಿತು, ಸೀಟ್ ಕೂಡ ಸಿಕ್ಕಿತು. 6:22 ಆಯ್ತು ಗಂಟೆ. ಒಬ್ಬರಿಗೆ 150, ಇಬ್ಬರಿಗೆ 300 ಟಿಕೆಟ್. ನಾವು ಎಲ್ಲಿ ಕೂತಿದ್ದೇವೆ ನೋಡಿ, ಫ್ರಂಟ್ ಸೀಟಲ್ಲಿ ಕೂತ್ಕೊಳ್ಳಿದ್ದೇವೆ. ವ್ಯೂ ಒಳ್ಳೆ ಸಿಗ್ತದೆ ಅಂತ. ಸಿಕ್ಕಿದ್ದೆ ಫ್ರಂಟ್ ಸೀಟ್, ಬೇರೆ ಎಲ್ಲ ಸೀಟೇ ಸಿಗ್ಲಿಲ್ಲ. ಮೂಡಬಿದ್ರೆ ಕಾರ್ಕಳ ಆಗಿ ಹೋಗ್ತದೆ. 6:22 ಅಂದ್ರೆ 9:45ಕ್ಕೆ ರೀಚ್ ಆಗ್ತದೆ. ಬಟ್ಟೆ ಹಿಡ್ಕೊಂಡು 2 ನಾಯಿ ಜಗಳ ನೋಡಿ. ಯಾರಿಗೆ? ಆ ಬಿಳಿ ನಾಯಿ ಎತ್ಕೊಂಡೋಯ್ತು. ಕಾರ್ಕಳ ರೀಚ್ ಆಗ್ಲಿಕ್ಕೆ ಇನ್ನೇನು ಸ್ವಲ್ಪ ಹೊತ್ತುಂಟು. ಕಾರ್ಕಳ ರೀಚ್ ಆದ್ವಿ. ಹೊಟ್ಟೆ ತುಂಬಾ ಹಸಿವಾಗ್ತುಂಟು, ಬೆಳಿಗ್ಗಿಂದ ಏನು ತಿನ್ಲಿಲ್ಲಲ್ಲ. ಬಜಗೋಳಿ ಹತ್ರ ಅಡ್ಡ ಹಾಕಿದ್ರು, ಏನಾದರೂ ತಗೊಳ್ಳುವ, ಹೊಟ್ಟೆ ತುಂಬ ಹಸಿವಾಗ್ತುಂಟು. ಇಲ್ಲಿ ಫಾಂಟ ಮತ್ತೆ ಏನೋ ಚಕುಲಿ ಥರ ಇಸ್ಕೊಂಡ್ವಿ. ಫಾಂಟ ಕುಡಿದ್ವಿ, ಚಕುಲಿ ಅಷ್ಟು ಒಳ್ಳೆ ಆಗಿಲ್ಲ. ಇಲ್ಲಿ ಸುತ್ತಲೂ ಕಾಡು, ಒಳ್ಳೆ ಆಗ್ತದೆ ಸೀನರಿ ಎಲ್ಲ. ಸುತ್ತಲೂ ಕಾಡು ಅಂದರೆ ಕಾಡು. ನಾನೀಗ ತೋರಿಸ್ತೇನೆ, ಆ ಥರ ಇದೆ. ಈ ಥರನೇ ಬೆಟ್ಟ ಗುಡ್ಡ ಸುತ್ತಲಿದೆ. ಕುದುರೆಮುಖ ಚೆಕ್ ಪೋಸ್ಟ್ ಬಂತು. ಇನ್ನು ಕುದುರೆಮುಖ ಕಾಡೊಳಗೆ ಹೋಗ್ತದೆ. ಕೋಲ್ಡ್ ವೆದರ್, ಅಲ್ಲಲ್ಲಿ ನೀರು ಉಂಟು, ಜಾಲಿ ಆಗ್ತದೆ ರೈಡ್ ಮಾತ್ರ. ಕಾಡು ಪ್ರದೇಶ ಆದ ಕಾರಣ ಯಾವಾಗ ಮಳೆ ಬರ್ತಾನೆ ಇರ್ತದೆ. ಇಲ್ಲಿ ನೋಡಿ, ಅಲ್ಲಿ ಚಂಡಿ ಆಗಿದೆ. ಈ ಬಸ್ಸಿನ ಡ್ರೈವರಿಗೊಂದು ದೊಡ್ಡ ಸಲ ಮೂಡಿಬೇಕು. ಸಿಂಗಲ್ ರೋಡಲ್ಲಿ ಹೇಗೆ ಬಸ್ ಕೊಂಡು ಹೋಗ್ತದೆ ನೋಡಿ. ಒಂದು ಬಸ್ ನಿಲ್ಬೇಕಾಗ್ತದೆ, ಮೂವ್ ಆಗ್ಲಿಕ್ಕೆ ಇಲ್ಲ. ಮತ್ತೆ ಒಂದು ಬಸ್ ಹೋದ್ಮೇಲೆ ಇನ್ನೊಂದು ಬಸ್ ಹೋಗ್ತದೆ. ಆ ಸೂರ್ಯನ ಕಾಂತಿ ನೋಡಿ ಹೇಗೆ ಬೀಳ್ತಾ ಉಂಟು ಅಂತ. ಯಾಕೆ ಈ ಪ್ರಕೃತಿಯನ್ನು ತೋರಿಸ್ತೇನೆ ಅಂದರೆ, ಪ್ರಕೃತಿ ದೇವರದು ವರ ಅಲ್ಲ, ಅವರು ಕೊಟ್ಟ ವರ. ಹಾಗಾಗಿ ನಾವು ಅದನ್ನು ಪ್ರೀತಿಸಬೇಕು, ಆನಂದಿಸಬೇಕು ಪ್ರಕೃತಿ. ಅದಕ್ಕೋಸ್ಕರ ನಾನು ಕೂಡ ಈ ವಿಡಿಯೋ ನಿಮಗೆ ತೋರಿಸ್ತಿದ್ದೇನೆ. ನಾನು ಏನು ನೋಡ್ತಿದ್ದೇನೆ ಅದನ್ನು ನಿಮಗೆ ಕೂಡ ತೋರಿಸ್ತಿದ್ದೇನೆ. ನಿಮಗೆ ಈ ವಿಡಿಯೋ ಅಂದರೆ ಈ ಪಾರ್ಟ್ ಇಷ್ಟ ಆಗದಿದ್ದರೆ ಸ್ಕಿಪ್ ಮಾಡ್ಬೋದು. ಸಾಲು ಅಡಿಕೆ ಮರ ಶೃಂಗೇರಿಯಲ್ಲಿ ತುಂಬ ಬೆಳೀತಾರೆ. ಒಂದು ಬೊಟ್ಟ ನೆಟ್ವರ್ಕ್ ಇಲ್ಲ. ನೋಡಿದ್ರಾ, ಗಂಟೆ ಈಗ 9:20 ಆಯಿತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಬಸ್ ರೀಚ್ ಆಗ್ತದೆ. ಈ ತಿರುವು ಬರುವಾಗ ಬೆಟ್ಟ ಗುಡ್ಡಗಳು ಸಿಕ್ಕಾಗ ಮನಸ್ಸು ಹೇಳ್ತದೆ, ವಾವ್ ಅಲ್ಲ. ಶೃಂಗೇರಿಯಲ್ಲಿ ಅತಿ ಹೆಚ್ಚು ಅಡಿಕೆ ಗಿಡ ಬೆಳೀತಾರೆ. ಅತಿ ಹೆಚ್ಚು ಬೇಡಿಕೆ ಶಿವಮೊಗ್ಗ. ಅವ್ರು ಏನು ಮಾಡ್ತಾರೆ ಅಂದರೆ, ನೇರಳೆದು ಸಿಪ್ಪೆ ಹಾಕಿ ಬೇಯಿಸ್ತಾರೆ, ಕಲರ್ ಕೊಡ್ತಾರೆ, ಹಾಗೆ ಕಟ್ ಮಾಡಿ ಮಾರ್ತಾರೆ. ಕ್ವಿಂಟಲ್ಗೆ 1 ಲಕ್ಷ ತನಕ ಇದೆ. ಹಾಗಾಗಿ ಇವರು ತುಂಬ ಬೆಳೆ ಬೆಳೀತಾರೆ ಅಡಿಕೆದ್ದು. ಈ ಮಳೆಗಾಲದಲ್ಲಿ ಪಾಚಿ ಗಿಡ ಬರ್ತದೆ. ಅದು ಕೈಯಲ್ಲಿ ಇಟ್ಟು ಮದರಂಗಿ ಥರ ಹಾಕ್ತೇವೆ, ಬಿಳಿ ಕಲರ್ದು ಬರ್ತದೆ. ಅದು ಇಲ್ಲಿ ನಮ್ಮಷ್ಟು ಹೈಟ್, ಅಷ್ಟು ದೊಡ್ಡ ಎಲೆ ಬೆಳೀತದೆ, ಗೊತ್ತುಂಟಾ? 6 ಫೀಟು 5 ಫೀಟು ಆ ಥರ ಅಷ್ಟು ದೊಡ್ಡ ಬೆಳೀತದೆ. ಹಾಗೆ ನಾನು ಕ್ಯೂರಿಯಾಸಿಟಿಯಲ್ಲಿ ಅಡಿಕೆ ಬೆಳೆ ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಅಂತ ನೋಡಿದರೆ ಶಿವಮೊಗ್ಗ, ಚಿಕ್ಕಮಗಳೂರು ಅಂತಲೇ ತೋರಿಸ್ತುಂಟು. ನನಗೆ ಕ್ಯೂರಿಯಾಸಿಟಿ ಆಯಿತು, ಯಾಕೆಂದರೆ ಇಷ್ಟು ಅಡಿಕೆ ಮರ ನಾನು ನೋಡಲೇ ಇಲ್ಲ ಇಲ್ಲಿ ಕೂಡ. ಯಾಕಪ್ಪ ಮುಂದೆ ಸೀಟ್ ಕೂತ್ವಿ ನೋಡಿ, ಇಲ್ಲಿ ನಮ್ಮದು ಬ್ಯಾಗ್ ಎಲ್ಲ ನಮ್ಮ ಮೇಲೇ ಉಂಟು. ಆರಾಮದಾಯಕ ಪಯಣ ಅಲ್ಲ ನಮ್ಮದು, ಅಷ್ಟು ರಶ್ ಆಗಿದೆ. ಶೃಂಗೇರಿ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಬರ್ತದೆ. ಫೈನಲಿ ಶೃಂಗೇರಿ ರೀಚ್ ಆದ್ವಿ 9:45. ಈಗ ಮೊದಲ ಕೆಲಸ ಎಂತ ನಿಮ್ಗೇನೆ ಗೊತ್ತುಂಟು, ತುಂಬ ಹೊಟ್ಟೆ ಹಸಿವಾಗ್ತುಂಟು. ಒಂದು ಹೋಟೆಲ್ ಹತ್ರ ಸಿಕ್ಕಿತು, ಹೋಗುವ. ಟೈಮ್ ಈಗ 9:51 ಆಯಿತು. ಒಂದು ಪ್ಲೇಟ್ ಬನ್ಸ್ ತೊಗೊಂಡ್ವಿ, ತುಂಬ ದೊಡ್ಡ ಬನ್ಸ್, ಚಪ್ಪೆತ್ತು. ಇವರು ಇಡ್ಲಿ ವಡೆ ತೊಗೊಂಡ್ರು, ಅದು ಕೂಡ ತಣ್ಣಗಿತ್ತು. ಓಕೆ, ಹಸಿವಿಗೆ ಯಾವುದು ಸಹ ಆಗ್ತದೆ ಅಂತ ತಿಂದ್ವಿ ನಾವು. ಸ್ಟಾಪಿಂದ ಶೃಂಗೇರಿಗೆ 9 ನಿಮಿಷ ನಡಿಲಿಕ್ಕಿತ್ತು. ನಾವೊಂದು ರಿಕ್ಷಾ ಮಾಡಿ ಹೋದ್ವಿ. ತುಂಬ ಸುಂದರವಾದ ದೇವಸ್ಥಾನ. ದೈವತ್ವ ಹೊರಗಡೆಯಿಂದನೇ ಕಾಣ್ತಾ ಇತ್ತು, ಏನೋ ಒಂದು ಕಳೆ ಇದೆ ಈ ದೇವಸ್ಥಾನದಲ್ಲಿ ಅಂತ. ಫುಡ್ ಸರಿ ಆಗಲಿಲ್ಲ, ಅದಕ್ಕೆ 2 ದೋಸೆ ಇಟ್ಕೊಂಡ್ವಿ ನಾವು. ನಮಗೆ ನಮ್ಮ ಮಂಗಳೂರಿದ್ದು ತುಂಬ ನೆನಪಾಗ್ತಾ ಇತ್ತು ದೋಸೆ ಎಲ್ಲ ತಿನ್ನುವಾಗ, ಫುಡ್ ಎಲ್ಲ ತಿನ್ನುವಾಗ. ದೋಸೆ ಬಿಸಿ ಇರ್ತದಲ್ಲ ಅಂತ ಇಸ್ಕೊಂಡ್ವಿ. ಮತ್ತು ಇಲ್ಲಿದ್ದು ದೋಸೆ ಸ್ವಲ್ಪ ದಪ್ಪ, ಮತ್ತು ಒಳಗೆ ಮಸಾಲೆ ಹಾಕಿರ್ತಾರೆ. ಮಂಗಳೂರು ದೋಸೆ ತೆಲುಪು ಕ್ರಿಸ್ಪಿ ಆಗಿರ್ತಾರಲ್ಲ.
ನನಗೆ ಅನ್ಕಟ್ ಆಗಿ ವಿಡಿಯೋ ಮಾಡಲಿಕ್ಕೆ ತುಂಬ ಇಷ್ಟ, ಅದಕ್ಕೋಸ್ಕರ ವಿಡಿಯೋ ಬೇಕಾದರೆ ಸ್ಪೀಡ್ ಮಾಡ್ತೇನೆ, ಆದರೆ ಕಟ್ ಮಾಡಲಿಕ್ಕೆ ಇಷ್ಟನೇ ಇಲ್ಲ. ಹೊಸ ಮೊಬೈಲಲ್ಲಿ ವ್ಲಾಗ್ ಮಾಡಿದ್ದು ಮುರುಡೇಶ್ವರದ್ದು ಮಾತ್ರ. ಇನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಜಾಗ ನೋಡಿ ಸುಮ್ಮನೆ ಬರ್ದಿಲ್ಲ ಈ ಹಾಡು. ಮಲೆನಾಡಿನ ಈ ಸೊಬಗಿನ ಈ ಸಿರಿ ಚೆಲುವಿನವರ ಶೃಂಗೇರಿ. ಇದು ಈ ಜಾಗ ನೋಡಿದ ಮೇಲೆ ಈ ಹಾಡು ಇದಕ್ಕೆ ಸೂಕ್ತ ಅಂತ ಅನ್ನಿಸ್ತದೆ. 2 ಆನೆ ಉಂಟು, ಒಂದಾನೆ ಭಾರಿ ತುಂಟಿ, ಇನ್ನೊಂದು ತನ್ನಷ್ಟಕ್ಕೆ ಪಾಪ. ಇದು ನೋಡಿ ಎಂತ ಆಟ. 12 ರಾಶಿಗಳ ಕೆತ್ತನೆ ಆಗಿದೆ ಈ ಕಲ್ಲಿನಲ್ಲಿ. ಕಲ್ಲಿನಲ್ಲಿ ಕೆತ್ತಿರುವ ದೇವಸ್ಥಾನ ವಿದ್ಯಾಶಂಕರ ದೇವಸ್ಥಾನ. ಬರ್ತ್ಡೇಗೆ ದೊಡ್ಡವರ ಆಶೀರ್ವಾದ ಪಡಿಬೇಕಲ್ಲ, ಹಾಗಾಗಿ ದೊಡ್ಡವರ ಆಶೀರ್ವಾದ ಪಡಿತೇನೆ ನೋಡಿ. ಮೀನಿಗೆ ಹಾಕುವ ಪುರಿ ತಂದ್ವಿ, ಹೊರಗಡೆಯಿಂದ ತರಬೇಕು, ಒಳಗಡೆ ಮಾರುವುದಿಲ್ಲ. ಆದಿಶಂಕರಾಚಾರ್ಯರು ಶೃಂಗೇರಿಗೆ ಬಂದಾಗ 2 ವಿಚಿತ್ರ ನೋಡಿದ್ರು. ಅದರಲ್ಲಿ ಒಂದು ಈ ಮೀನು ಕೂಡ. ಒಂದನ್ನೊಂದು ತಿನ್ನುವುದಿಲ್ಲ, ಎಷ್ಟು ಇದ್ರೂ ಸಹ ಒಂದನ್ನೊಂದು ತಿನ್ನುವುದಿಲ್ಲ ಮೀನು. ಪ್ರಕೃತಿಯು ಧರ್ಮ ಪಾಲಿಸುವುದನ್ನು ನೋಡಿ ಅವರು ಬೆರಗಾದರು, ಪ್ರಕೃತಿ ಧರ್ಮ ಪಾಲಿಸುವುಂಟು ಅಂತ. ಹಾಗಾಗಿ ಎಷ್ಟು ದೊಡ್ಡ ದೊಡ್ಡ ಮೀನುಗಳಿದ್ರೂ ಸಹ, ಎಷ್ಟು ಸಣ್ಣ ಮೀನಿದ್ರೂ ಸಹ ತಿನ್ನುವುದಿಲ್ಲ. ಖಾಲಿ ಪುರಿ, ಅವುಗಳಿಗೆ ಹೊಟ್ಟೆಗೆ ಅದೇ ಆಹಾರ. ಪುರಿ ಮತ್ತೆ ರಸ್ಕ ಹಾಕಿದರೆ ಬೇಗ ಬೇಗ ಮೇಲೆ ಬರ್ತದೆ. ದೈವಿ ಕಳೆ ಇರುವ ಈ ಮೀನುಗಳು ಪುರಿ ಹಾಕುವ ಇದಕ್ಕೆ. ಮತ್ತೆ ಇಲ್ಲಿ ಇರುವ ಒಂದು ಮೀನಿಗೆ ಮೂಗುತಿ ಚುಚ್ಚಿದ್ದಾರೆ ಆದಿಶಂಕರಾಚಾರ್ಯರು. ಅದನ್ನು ನೋಡಿದರೆ ತುಂಬ ಲಕ್. ಮತ್ತೆ ಇನ್ನೊಂದು ಎಂತಂದ್ರೆ, ಇಲ್ಲಿದ್ದು ಮೀನು ಹಿಡಿದು ಸಾರು ಮಾಡುವಂತ ಮನಸ್ಸಲ್ಲಿ ಕೂಡ ಎಣಿಸೋದು ಬೇಡ. ಯಾಕೆಂದ್ರೆ ರಕ್ತ ಆಗ್ತದೆ ಸಾರು ಮಾಡಿದ್ರೆ. ಅದು ನಮ್ಮ ಅಜ್ಜಿ ಕಾಲದವರು ಸಹ ಹೇಳ್ತಾ ಇದ್ರು, ಈ ಮೀನು ಹಿಡಿಯುವಾಗೆ ಇಲ್ಲ. ಮೂಕ ಪ್ರಾಣಿಗಳು, ಪ್ರಕೃತಿಯೇ ಧರ್ಮ ಪಾಲಿಸ್ತಾ ಉಂಟು, ಆದರೆ ಅದರಲ್ಲಿ ಮನುಷ್ಯರು ಏನು ಮಾಡ್ತಾ ಇದ್ದಾರೆ? ಜಗಳ, ಕಿತ್ತಾಟ, ಹೊಡೆದಾಟ ಇದೇ ಮಾಡೋದಲ್ಲ. ಪ್ರಕೃತಿ ಧರ್ಮ ಪಾಲಿಸುವುದನ್ನು ನೋಡಿ ನಾವು ಕೂಡ ಪಾಲಿಸಬೇಕಾಗ್ತದೆ. ಮತ್ತೊಬ್ಬರನ್ನು ಕೀಳಾಗಿ ನೋಡುವ ಹಕ್ಕು ನಮಗಿಲ್ಲ. ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ ಅಲ್ವಾ? ಎರಡನೇ ಆಶ್ಚರ್ಯಕರ ವಿಷಯ ಏನಂದರೆ, ಪ್ರಾಣಿಗಳನ್ನು ತಿಂತವೆ. ಆದರೆ ಇಲ್ಲಿ ಹಾವು ಕಪ್ಪೆಗೆ ನೆರಳು ನೀಡಿದೆ. ಭಾರಿ ಆಶ್ಚರ್ಯ ಅಲ್ಲ ಇದೆಲ್ಲ ವಿಷಯ ನೋಡಿ. ಅದನ್ನೇ ಇಲ್ಲಿ ಕಲ್ಲಲ್ಲಿ ಕೆತ್ತಿದ್ದಾರೆ ನೋಡಿ. ಹಾವು ಮತ್ತೆ ಸಣ್ಣದಾಗಿ ಕಾಣ್ತಾ ಉಂಟಲ್ಲ, ಅದು ಕಪ್ಪೆ. ವಾ ಮೂಲು ಕ್ಲಿಯರ್ ಕತ್ತಾಪುಂಡು ಏತು ಮಲ್ಲ ಮಲ್ಲ ಮೀನು. ಗುರುಪೀಠಕ್ಕೆ ಹೋಗುವ ದಾರಿ ಇಲ್ಲೇ ಸ್ವಲ್ಪ ಪಾರ್ಕ್ ಕೂಡ ಉಂಟು. ಎಲ್ಲ ದೃಶ್ಯ ತೋರಿಸ್ತೇನೆ ಮತ್ತು ವಚನಗಳು ಸಹ ತೋರಿಸ್ತೇನೆ, ಶಂಕರಾಚಾರ್ಯರು ಏನು ಹೇಳಿಕೆ ಬರ್ತಿದ್ದಾರೆ ಅಂತ. ಇದು ಇವರು ಸ್ಥಾಪಿಸಿದ ದೇವಸ್ಥಾನಗಳು. ಹಾವುಗಳಿವೆ, ಎಚ್ಚರಿಕೆ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ ಮರದ ಹತ್ರ.
ಅಕ್ಷರಾಭ್ಯಾಸ ಮಂಟಪ. ಇಲ್ಲಿ ಒಂದು ಸೇತುವೆ ನೋಡಿದ್ವಿ, ಆದರೆ ರಿಪೇರಿ ಆಗ್ತಾ ಇತ್ತು, ಹತ್ತಲಿಕ್ಕೆ ಆಗಲಿಲ್ಲ. ದೇವರದು ವಿಡಿಯೋ ಮಾಡಲಿಕ್ಕೆ ಇಲ್ಲ, ಹಾಗಾಗಿ ಫೋಟೋ ತಗೊಂಡ್ವಿ. ಇಲ್ಲಿ ಒಂದು ಸಿರಿಮನೆ ಫಾಲ್ಸ್ ಅಂತಿತ್ತು, ಫಾಲ್ಸ್ ಕಡೆಗೆ ಹೊರಟ್ವಿ. ಹೋಗಿ ಬಂದದಕ್ಕೆ ರಿಕ್ಷಾ ಬಾಡಿಗೆ 700 ರೂಪಾಯಿ ಆಗ್ತದೆ. ಓಕೆ, ಹೊರಟ್ವಿ. ಸೇಮ್ ಇರಲ್ಲ ಕಾಣೆ ಅಣ್ಣ ಹೆಸರೆಂತ ಅಣ್ಣ ಹೆಸರೆಂತ? ಶ್ರೀಲಕ್ಷ್ಮಿ. ನಮ್ಮದು ಮಹಾಲಕ್ಷ್ಮಿ, ಕಟೀಲಲ್ಲಿ ಉಂಟು ಮಹಾಲಕ್ಷ್ಮಿ. ಸಿರಿಮನೆ ಫಾಲ್ಸಿಗೆ ಟಿಕೆಟ್ ಮಾಡಿದ್ರು, ಒಬ್ಬರಿಗೆ 50, ಇಬ್ಬರಿಗೆ 100. ಜೋಗ ಜಲಪಾತ ಇನಿ ಫೇಸ್ ತೂದು ವ್ಲಾಗ್ ಮನ್ಪೆರ್ನೆಜ್ಜಿ ಅದೇ ಇನಿ ಒಂದು ಜಾಲಿ ಅಲ್ಲಿ ಫಸ್ಟ್ ಟೈಮ್ ಜೋಗ್ ಫಾಲ್ಸ್ ನೋಡ್ತಾ ಇದ್ದೇನೆ. ಜೋಗ್ ಫಾಲ್ಸ್ ಅಲ್ಲ, ಫಾಲ್ಸ್, ಸಿರಿಮನೆ ಫಾಲ್ಸ್. ಅದು ಸಹ ಬರ್ತ್ಡೇ ಟೈಮಲ್ಲಿ ಬಂದಿದ್ದೇನೆ, ಲೈಫಲ್ಲಿ ಮೊದಲ ಸಲ ಫಾಲ್ಸ್. ಹಿಂದೆ ಬರ್ಲಿಕ್ಕೆ ಮನಸ್ಸಿಲ್ಲ. ಒಂದು ಜೊತೆ ಬಟ್ಟೆ ಇದ್ದಿದ್ರೆ ನಾವು ಸಹ ಇಳಿದು ಆಟ ಆಡ್ತಾ ಇದ್ವಿ. ಬೇಟೆಗಾರರಿಗೆ ಆಗಬೇಕು ಶಿಕ್ಷೆ, ವನ್ಯ ಪ್ರಾಣಿಗಳಿಗೆ ಸಿಗಬೇಕು ರಕ್ಷೆ. ಇಲ್ಲ 11 ಮನೆಗೆ ಕರೆಂಟ್ ಇಲ್ಲೇ ತಯಾರಾಗ್ತದೆ, ಆಗಲ್ಲ, ಟ್ರೈ ಆಗಲ್ಲ. ಇದು ದೋಣಿ ಮರ ಅಂತ. ದೋಣಿ ಮರ ಅದು ದೋಣಿ ತರಾನೇ ಬೇಕು. ದೋಣಿ ಮರದಿಂದ ಈ ಥರ ಬೀಳ್ತಂತೆ, ಇದಕ್ಕೆ ದೋಣಿ ಮರ ಅಂತಾರೆ. ಇಲ್ಲಿ ಒಂದು ನೀರು ಪಾಯಿಂಟ್ ತೋರಿಸಿದ್ದಾರೆ, ತನ್ನಷ್ಟಕ್ಕೆ ನೀರು ಬರ್ತಾನೆ ಇರ್ತದೆ. ಇಲ್ಲಿ ನೋಡಿ ಕೃಷಿ ಯಾವ ಥರ ಮಾಡಿದ್ದಾರೆ, ಸೂಪರ್ ಉಂಟಲ್ಲ. ಆಯಿತು, ಇನ್ನು ಬಸ್ ಹತ್ತಿ ಸೀದಾ ಮನೆಗೆ ಹೋಗೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗೋದಿಲ್ಲದ್ರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.